ಕರ್ನಾಟಕ ಸರ್ಕಾರವು 2 ತಿಂಗಳು ಅಂದರೆ ಜೂನ್ ಜುಲೈ 61 ದಿನಗಳ ಮೀನುಗಾರಿಕೆ ರಜೆಯನ್ನು ಘೋಷಣೆ ಮಾಡಿದೆ. ಅದನ್ನು ನಿಲ್ಲಿಸಲಿಕ್ಕೆ, ಮೀನು ಅನ್ಲೋಡ್ ಮಾಡಲಿಕ್ಕೆ, ಐಸ್ ತುಂಬಲಿಕ್ಕೆ, ನೀರು ತುಂಬಲಿಕ್ಕೆ ಮತ್ತು ಡೀಸೆಲ್ ತುಂಬಲಿಕ್ಕೆ ತುಂಬ ಜಾಗದ ಬೋಟ್ನ ದಟ್ಟಣೆಯಿಂದಾಗಿ, ಜಾಗದ ಅನಾನುಕೂಲತೆಯಿಂದಾಗಿ ಬೋಟುಗಳನ್ನು ನಿಲ್ಲಿಸಲಿಕ್ಕೆ ಜಾಗ ಇಲ್ಲದ ಪರಿಸ್ಥಿತಿ ಬಂದ ಕಾರಣ ಈಗ ನಿನ್ನೆ ಬಂದ ಬೋಟುಗಳು 1-2-3 ದಿವಸವರೆಗೆ ಮೀನು ಖಾಲಿ ಮಾಡ್ಬೋದು. ಇಲ್ಲಾಂದರೆ ಅವರಿಗೆ ಅವಕಾಶ ಇಲ್ಲ ಮೀನನ್ನು ಖಾಲಿ ಮಾಡಲಿಕ್ಕೆ. 5-6 ಬೋಟು ದಾಟಿ ಮೀನು ತರಬೇಕು. ಮತ್ತು ಬಿಸಿಲು ಬಿದ್ದಾಗ ಮೀನಿನ ಗುಣಮಟ್ಟವು ಹಾಳಾಗ್ತದೆ ಐಸಲ್ಲಿದ್ದ ಮೀನು. ಆದ ಕಾರಣ ಬೆಳಗಿನ ಜಾವೇ 4 ಗಂಟೆಗೆ ನಾವು ಮೀನುಗಾರಿಕೆಯನ್ನು ಖಾಲಿ ಮಾಡಲಿಕ್ಕೆ ಚಾಲು ಮಾಡ್ತೇವೆ. 1-2 ದಿವಸದಲ್ಲಿ ಬೋಟ್ಗಳೆಲ್ಲ ಮೀನು ಖಾಲಿ ಆಗ್ಬೋದು ಅಂತೇಳಿ ನಮ್ಮ ಒಂದು ಆಶ್ವಾಸನೆ. ಅವರ ಮನೆ ಕೆಲಸ, ಇನ್ನಿತರ ಕೆಲಸ, ಮಕ್ಕಳನ್ನು ಸ್ಕೂಲಿಗೆ ಹಾಕೋ ಕೆಲಸ, ಅದು ಇದೆಲ್ಲ ಅವ್ರು ಮಾಡ್ತಾರೆ. ಹೋಗುವಾಗಲಷ್ಟೇ ಅವರಿಗೆ ಒಂದು ಫಂಡ್ ಇಟ್ಟಿರ್ತೇವೆ ನಾವು. ಅವರ ದುಡಿದದ್ರಲ್ಲಿ ಒಂದು ಪಾಲು ಮತ್ತು ದನಿಯವರೊಂದು ಒಂದು ಸ್ವಲ್ಪ ಜಾಸ್ತಿ ಇನ್ಸೆಂಟಿವ್ ಥರ ಕೊಟ್ಟು ಅವ್ರ ಮಳೆಗಾಲಕ್ಕೆ ಆಗುವಷ್ಟು ಮೊತ್ತ ಅವರಿಗೆ ಸಿಗ್ತದೆ ಸರ್. ಸರ್, ಇನ್ನು 2 ತಿಂಗಳು ಮೀನು ಇಲ್ಲ ಅಂತ ಹೇಳ್ತಾರೆ, ಏನಿದೆ? ಈಗ ಸರ್ಕಾರದ ವತಿಯಿಂದ ನಮ್ಮ ಕರ್ನಾಟಕ ಸರ್ಕಾರವು 2 ತಿಂಗಳು ಅಂದರೆ ಜೂನ್ ಜುಲೈ 61 ದಿನಗಳ ಮೀನುಗಾರಿಕೆ ರಜೆಯನ್ನು ಘೋಷಣೆ ಮಾಡಿದೆ. ಆ ಸಮಯದಲ್ಲಿ ಯಾವುದೇ ಯಾಂತ್ರಿಕತ ಮೀನುಗಾರಿಕೆ ನಿಷೇಧವಿದೆ. ಅದನ್ನು ಈಗ ಕರ್ನಾಟಕದ ಅವರು ಎಲ್ಲರೂ ಅವರು ಪಾಲಿಸ್ತಾ ಬಂದಿದ್ದಾರೆ. ಈಗಾಗಲೇ ನಿನ್ನೆ 31ಕ್ಕೆ ಮೀನುಗಾರಿಕೆ ಕೊನೆಗೊಂಡು ಬೋಟ್ಗಳೆಲ್ಲ ಒಳಗೆ ಬಂದಿದೆ. ಆದರೆ ನಮ್ಮ ಇಲ್ಲಿ 3rd ಸ್ಟೇಜ್ ಮತ್ತು ನಮ್ಮ ಹಳೆದಕ್ಕೆ ಫಸ್ಟ್ ಸ್ಟೇಜದ್ದು ಕೆಲಸ ಕಾಮಗಾರಿ ಅಲ್ಲಿ ಚಾಲುವಲ್ಲಿರುವ ಕಾರಣ, ಇಲ್ಲಿ ಸ್ಥಳಾವಕಾಶ ಕಡಿಮೆ ಇದ್ದ ಕಾರಣ ಕೆಲವು ಬೋಟ್ಗಳಿಗೆ ಮೀನು ಖಾಲಿ ಮಾಡಲಿಕ್ಕೆ ಅನಾನುಕೂಲವಾಗಿದೆ. ಒಳ್ಳೆ ನಾಳೆ-ನಾಳಿದ್ರೊಳಗೆ ಎಲ್ಲ ಬೋಟ್ನವ್ರು ಮೀನು ಖಾಲಿ ಮಾಡಬಹುದು ಅನ್ನುವ ಒಂದು ಆಶ್ವಾಸನೆ ನಮ್ಮ ಹತ್ರ ಇದೆ. ಯಾಕೆಂದರೆ ಇಲ್ಲದ್ರೆ ಇವತ್ತೇ ಖಾಲಿ ಆಗ್ತಿತ್ತು, ಅಷ್ಟು ಬೋಟ್ ಖಾಲಿ ಆಗಲಿಕ್ಕೆ. ಯಾಕೆಂದರೆ ಈಗ ಮೊದಲೆಲ್ಲ ಕೂಳೂರು ಕಡೆಯಲ್ಲೆಲ್ಲ ಬೋಟ್ ನಾವು ಲ್ಯಾಂಡಿಂಗ್ ಮಾಡ್ತಿದ್ದೆವು ಮಳೆಗಾಲದಲ್ಲಿ. ಅಲ್ಲಿ ಈಗ ಬೋಳೂರಲ್ಲಿ ಒಂದು ಸಂಕವನ್ನು ಕಟ್ಟಲಿಕ್ಕೋಸ್ಕರ ನದಿಯನ್ನು ಬಂದ್ ಮಾಡಿದ್ದಾರೆ, ಅದಕ್ಕೆ ಮಣ್ಣು ಹಾಕಿ. ಆ ಕಡೆಯಿಂದ 500 ಬೋಟು ನಿಲ್ಲುವಂಥದ್ದು ಅದು ಇಲ್ಲದಾಗಿದೆ. ಮತ್ತು ಈ ಹಳೆದಕ್ಕೆಯಲ್ಲೂ ಅಷ್ಟೇ ಒಂದು 500ಕ್ಕೂ ಮೇಲ್ಪಟ್ಟು ಬೋಟ್ ನಿಲ್ತಾ ಇತ್ತು. ಅಲ್ಲಿ ಈಗ ಕೆಲಸಕ್ಕೆ ನಾವು ಬಿಟ್ಟು ಕೊಟ್ಟ ಕಾರಣ ಅಲ್ಲಿ ಬೋಟ್ಗಳನ್ನು ಕಟ್ಟುವಂಗಿಲ್ಲ. ಆದ ಕಾರಣ ಬೋಟಿನ ದಟ್ಟಣೆ ವರ್ಷ ಬೋಟ್ಗಳ ಸಂಖ್ಯೆ ಹೆಚ್ಚಾಗ್ತಾ ಉಂಟು. ನಮ್ಮ ಧಕ್ಕೆಯ ಉದ್ದಾಳತೆ ಅಷ್ಟಕ್ಕೆ ನಿಂತಿದೆ. 14 ವರ್ಷ ಮೊದಲೀಗ 3rd ಸ್ಟೇಜಿಯದ್ದು ನಮ್ಮ ಹಣ ಬಿಡುಗಡೆ ಆಗಿದ್ರೂ ಅಲ್ಲಿ ಸ್ಥಳೀಯರೆಲ್ಲ ಸುಪ್ರೀಂ ಕೋರ್ಟ್ ತನಕ ಕೇಸಿಗೆ ಹೋಗಿ, ಮತ್ತು ನಾವು ಸರ್ಕಾರದವರು, ಮೀನುಗಾರಿಕೆ ಇಲಾಖೆ ಮತ್ತು ನಮ್ಮ ಮೀನುಗಾರಿಕೆ ಯೂನಿಯನ್ನವರೆಲ್ಲ ಹಸಿರು ಪೀಠಕದವರೆಗೆ ಹೋಗಿ ಹೋರಾಟ ಮಾಡಿ ಆ ಕೇಸನ್ನು ಜಯಿಸಿಕೊಂಡು ಬಂದು ಈಗ ಕೆಲಸ ಕಾಮಗಾರಿ ನಡೀತಾ ಇದೆ. ಆದರೆ ಅಲ್ಲಿ ಪ್ರತಿಕೂಲ ಹವಾಮಾನ ಇರುವ ಕಾರಣ ಎಲ್ಲ ಅದು ಸ್ವಲ್ಪ ವಿಳಂಬ ಆಗ್ತಾ ಉಂಟು ಕೆಲಸ. ಆ ವಿಳಂಬದಿಂದಾಗಿ ಇಲ್ಲಿ ನಮ್ಮಲ್ಲಿ 2000ಕ್ಕೂ ಮೇಲ್ಪಟ್ಟ ಬೋಟ್ಗಳಿವೆ, ಟ್ರಾಲ್ ಬೋಟ್ ಮತ್ತು ಪರ್ಸಿನ್ ಬೋಟ್ಗಳು. ಅದನ್ನು ನಿಲ್ಲಿಸಲಿಕ್ಕೆ, ಮೀನು ಅನ್ಲೋಡ್ ಮಾಡಲಿಕ್ಕೆ, ಐಸ್ ತುಂಬಲಿಕ್ಕೆ, ನೀರು ತುಂಬಲಿಕ್ಕೆ ಮತ್ತು ಡೀಸೆಲ್ ತುಂಬಲಿಕ್ಕೆ ತುಂಬ ಜಾಗದ ಬೋಟ್ನ ದಟ್ಟಣೆಯಿಂದಾಗಿ, ಜಾಗದ ಅನಾನುಕೂಲತೆಯಿಂದಾಗಿ ಬೋಟುಗಳನ್ನು ನಿಲ್ಲಿಸಲಿಕ್ಕೆ ಜಾಗ ಇಲ್ಲದ ಪರಿಸ್ಥಿತಿ ಬಂದ ಕಾರಣ ಈಗ ನಿನ್ನೆ ಬಂದ ಬೋಟುಗಳು 1-2-3 ದಿವಸವರೆಗೆ ಮೀನು ಖಾಲಿ ಮಾಡ್ಬೋದು. ಇಲ್ಲಾಂದರೆ ಅವರಿಗೆ ಅವಕಾಶ ಇಲ್ಲ ಮೀನನ್ನು ಖಾಲಿ ಮಾಡಲಿಕ್ಕೆ. 5-6 ಬೋಟು ದಾಟಿ ಮೀನು ತರಬೇಕು. ಹಾಗೇನಾಗ್ತದೆ ಅಂದರೆ ಮೀನಿಗೆ ಬೆಳಗ್ಗಿನ ಹೊತ್ತೊಂದು ಮಾರ್ಕೆಟಿಂಗ್ ಇರೋದು, ಮಧ್ಯಾಹ್ನ ಇಲ್ಲದ್ರೆ ಆ ಬೆಲೆ ಸಿಕ್ಕುವುದಿಲ್ಲ. ಮತ್ತು ಬಿಸಿಲು ಬಿದ್ದಾಗ ಮೀನಿನ ಗುಣಮಟ್ಟವು ಹಾಳಾಗ್ತದೆ ಐಸಲ್ಲಿದ್ದ ಮೀನು. ಆದ ಕಾರಣ ಬೆಳಗಿನ ಜಾವೇ 4 ಗಂಟೆಗೆ ನಾವು ಮೀನುಗಾರಿಕೆಯನ್ನು ಖಾಲಿ ಮಾಡಲಿಕ್ಕೆ ಚಾಲು ಮಾಡ್ತೇವೆ. 1-2 ದಿವಸದಲ್ಲಿ ಬೋಟ್ಗಳೆಲ್ಲ ಮೀನು ಖಾಲಿ ಆಗ್ಬೋದು ಅಂತೇಳಿ ನಮ್ಮ ಒಂದು ಆಶ್ವಾಸನೆ. ಈಗ 2 ತಿಂಗಳು ರಜೆಯಲ್ಲಿ ಇದೆ. ಇಲ್ಲಿ ಕೆಲಸ ಮಾಡುವವರು ಇರ್ತಾರೆ, ದುಡಿಯೋರು, ಇವರಿಗೆ ಪರ್ಯಾಯವಾಗಿ ಏನು ಮಾಡ್ತಾರೆ? ಪರ್ಯಾಯವಾಗಿ ಕರ್ನಾಟಕ ಸರ್ಕಾರ ಅವರಿಗೊಂದು ಸೀಸನ್ನಲ್ಲಿ ಒಂದು 1,500 ರೂಪಾಯಿ ಕಟ್ಟಿದರೆ ಅದಕ್ಕೆ 1,500 ರೂಪಾಯಿಯಷ್ಟು ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಸೇರಿಸಿ ಕೊಡುವಂಥ ಒಂದು ಸಣ್ಣ ಸ್ಕೀಮ್ ಇದೆ. ಮತ್ತು ಅವರೆಲ್ಲರೂ ಹೆಚ್ಚಿನವರು ದೋಣಿಯಲ್ಲಿ ಮೀನುಗಾರಿಕೆ ಮಾಡ್ತಾರೆ, ಸಣ್ಣ ದೋಣಿಗಳ ಮುಖಾಂತರ ಅವರು ನಡದೋಣಿಯಲ್ಲಿ ಮೀನುಗಾರಿಕೆ ಮಾಡುವವರು. ಮತ್ತು ಹೊರ ರಾಜ್ಯದಿಂದ ಬಂದವರಿಗೆ ಏನಂದರೆ 10 ತಿಂಗಳು ದುಡಿದು ಇದೇ 2 ತಿಂಗಳು ಅವರಿಗೆ ರೆಸ್ಟ್ ಇರೋದು. ಅವರ ಮನೆ ಕೆಲಸ, ಇನ್ನಿತರ ಕೆಲಸ, ಮಕ್ಕಳನ್ನು ಸ್ಕೂಲಿಗೆ ಹಾಕೋ ಕೆಲಸ, ಅದು ಇದೆಲ್ಲ ಅವ್ರು ಮಾಡ್ತಾರೆ. ಹೋಗುವಾಗಲಷ್ಟೇ ಅವರಿಗೆ ಒಂದು ಫಂಡ್ ಇಟ್ಟಿರ್ತೇವೆ ನಾವು. ಅವರ ದುಡಿದದ್ರಲ್ಲಿ ಒಂದು ಪಾಲು ಮತ್ತು ದನಿಯವರೊಂದು ಒಂದು ಸ್ವಲ್ಪ ಜಾಸ್ತಿ ಇನ್ಸೆಂಟಿವ್ ಥರ ಕೊಟ್ಟು ಅವ್ರ ಮಳೆಗಾಲಕ್ಕೆ ಆಗುವಷ್ಟು ಮೊತ್ತ ಅವರಿಗೆ ಸಿಗ್ತದೆ ಸರ್. ಮತ್ತು ಸ್ವಲ್ಪ ಸಂಪಾದನೆ ಕಡಿಮೆ ಇದ್ದವರಿಗೆ ಕಷ್ಟ ಆಗ್ತಾ ಉಂಟು. ಮತ್ತು ಊರಿನಲ್ಲಿ ದುಡಿಯುವವರಿಗೂ ಅಷ್ಟೇ ಸಣ್ಣ ದೋಣಿಯಲ್ಲಿ ಮೀನುಗಾರಿಕೆ ಮಾಡುವಂಥ ಅವಕಾಶಗಳಿವೆ. ಈ ಸರ್ತಿ ಡೀಸೆಲ್ಗೆಲ್ಲ ಜಾಸ್ತಿ ಆಗ್ತಾ ಇದೆ, ಇದರಿಂದ ಮೀನುಗಾರಿಕೆಗೆ ಎಷ್ಟು ಎಫೆಕ್ಟ್ ಆಗ್ತದೆ? ಡೀಸೆಲಿಗೆ ಎಲ್ಲಿ ಜಾಸ್ತಿ ಆದರೂ ಹೈಯೆಸ್ಟ್ ಎಫೆಕ್ಟ್ ಆಗೋದು ಮೀನುಗಾರರಿಗೆ. ಬೆಲೆ ಜಾಸ್ತಿ ಆದರೆ ಹೈಯೆಸ್ಟ್ ಎಫೆಕ್ಟ್ ಆಗೋದಂದರೆ ಅದು ನೇರ ಮೀನುಗಾರರಿಗೆ. ಯಾಕೆಂದರೆ ಬೋಟಿಗೆ ಹೆಚ್ಚಿನ ಪ್ರಮಾಣದ ಡೀಸೆಲ್ ಬೇಕು. ದಿವಸಕ್ಕೆ 300 ರಿಂದ 400 ಲೀಟ್ರ್ವರೆಗೆ ನಾವು ಡೀಸೆಲನ್ನು ಒಂದು ದಿವಸಕ್ಕೆ ಖರ್ಚು ಮಾಡ್ತಿದ್ದೇವೆ.
ಹೆಚ್ಚು ಕಡಿಮೆ 10 ತಿಂಗಳಿಗೆ ಅಂದರೆ ದೊಡ್ಡ ಮೊತ್ತದ ಡೀಸೆಲ್ ನಾವೇ ನಮಗೆ ಹೋಗೋದು. ಅಲ್ಲಿ ₹1 ₹2 ಜಾಸ್ತಿ ಆದರೂ ಒಂದು ಈಗ 300 ಲೀಟ್ರ್ ಇಟ್ಕೊಳ್ಳಿ, ₹300 ಆಯಿತು ದಿವಸಕ್ಕೆ, ₹300 ₹9,000 ಆಯಿತು. ಹತ್ತಿರ ₹1 ಲಕ್ಷವರೆಗೆ ಹೋಗ್ತದೆ ₹1 ಜಾಸ್ತಿ ಆದರೆ. ಈಗ ₹5-6 ಜಾಸ್ತಿ ಆದರೆ ಆ ಮೊತ್ತ ಇನ್ನೂ ದೊಡ್ಡದಾಗ್ತದೆ. ಅದಲ್ಲದೆ ಇನ್ನೊಂದು ಸಮಸ್ಯೆ ಏನಂದರೆ, ಈಗ ಬಸ್ಸಿನವರು ಇರಲಿ, ರಿಕ್ಷಾದವರು ಇರಲಿ, ಯಾರೇ ಟ್ರಾನ್ಸ್ಪೋರ್ಟಿನವರು ಇರಲಿ, ಅವರೇನು ಮಾಡ್ತಾರೆ, ಅವರು ಬಾಡಿಗೆಯನ್ನು ಜಾಸ್ತಿ ಮಾಡ್ತಾರೆ. ನಮಗೆ ಇಲ್ಲಿ ಮೀನಿನ ಬೆಲೆಯನ್ನು ಜಾಸ್ತಿ ಮಾಡಲಿಕ್ಕೆ ಆಗೋದಿಲ್ಲ. ಮೀನು ಜಾಸ್ತಿ ಬಂದಾಗ ರೇಟ್ ಕಡಿಮೆ. ಕೃಷಿಕರಾಗಿ ಸೇಮ್ ನಾವು ಈಗ ಟೊಮೆಟೊ ಇಳುವರಿ ಜಾಸ್ತಿ ಬಂದರೆ ಟೊಮೆಟೊ ₹10 ಹಾಕ್ತಾರೆ, ಮತ್ತು ಅವರಿಗೆ ಏನು ನಡೆಯೋದಿಲ್ಲ. ಮೀನುಗಾರರಿಗೂ ಅಷ್ಟೇ, ಮೀನಿನ ಇಳುವರಿ ಜಾಸ್ತಿ ಬಂದರೆ ಅಲ್ಲಿ ಏನು ಮಾಡೋಕ್ಕಾಗಲ್ಲ. ಮೀನು ಕಡಿಮೆ ಇರುವಾಗ ರೇಟ್ ಜಾಸ್ತಿ ಆಗ್ತದೆ. ಆದರೆ ಡೀಸೆಲಿಗೆ ಏರಿದೆ ಅಂತೇಳಿ ನಾವು ರೇಟ್ ಜಾಸ್ತಿ ಮಾಡ್ತೀವಿ ಅನ್ನೋ ಆಪ್ಷನ್ ನಮಗಿಲ್ಲ. ಆದ ಕಾರಣ ನಮಗೆ ಅದು ನೇರ ಹೊಡೆತ. ಅದು ಜನರಿಗೆ ಈಗ ಮೀನು ಬರಲಿಕ್ಕೆ ಈಗ ಜನರಿಗೆ ಅಂದರೆ, ಈಗ ಎಲ್ಲಿ ಮೀನುಗಾರಿಕೆ ನಿಲ್ಲುವಾಗ ನಮ್ಮ ತಮಿಳುನಾಡು, ಯಾಕಂದರೆ ಈಸ್ಟ್ ಕೋಸ್ಟ್ ಮತ್ತು ವೆಸ್ಟ್ ಕೋಸ್ಟ್ಗಳೆಂಬ 2 ವಿಭಾಗ ಇದೆ ನಮ್ಮಲ್ಲಿ. ಗುಜರಾತಿಂದ ಕನ್ಯಾಕುಮಾರಿಯಿಂದ ವೆಸ್ಟ್ ಬೆಂಗಾಲ್ವರೆಗೆ ಅಲ್ಲಿ ಮೀನುಗಾರಿಕೆ ಚಾಲು ಆಗ್ತದೆ. ಆಗ ಅಲ್ಲಿ ಮೀನು ಇಲ್ಲಿಗೆ ಬರ್ತದೆ, ಅಲ್ಲಿ ಬೋಟ್ ಹೋಗೋದಾಗಿ ಇಲ್ಲಿ ಮೀನು ಅಲ್ಲಿಗೆ ಹೋಗ್ತದೆ. ಆ ಥರ ವ್ಯವಸ್ಥೆ ಇದ್ದ ಕಾರಣ ಅಷ್ಟೊಂದು ದೊಡ್ಡ ಇರುವುದಿಲ್ಲ ಬಾಧಕ. ಆದರೂ ಮೀನಿನ ಬೆಲೆ ಸ್ವಲ್ಪ ಜಾಸ್ತಿ ಆಗ್ಬೋದು, ಯಾಕಂದರೆ ಟ್ರಾನ್ಸ್ಪೋರ್ಟಿಂಗ್ ಅದು ಇದೆಲ್ಲ ಅಲ್ಲಿಂದ ಇಲ್ಲಿಗೆ ಬರುವಾಗ ಜಾಸ್ತಿ ಆಗ್ತದೆ. ಸೊ ಮೀನಿನ ನಮಗೆ ಬೇಕಾದಷ್ಟು ಮೀನು ಪೂರೈಕೆ ಆಗದಾಗ ಆಟೋಮೆಟಿಕಲಿ ರೇಟ್ ಜಾಸ್ತಿ ಆಗ್ತದೆ. ಪೂರೈಕೆಗಿಂತಲೂ ಜಾಸ್ತಿ ಮೀನು ಬಂದರೆ ರೇಟ್ ಕಡಿಮೆ ಆಗ್ತದೆ. ಇನ್ನು ಈಗ 2 ತಿಂಗಳ ರಜೆಯಲ್ಲಿ ಈಗ ಕೆಲಸ ನಡೀತಾ ಇದೆ, ಇದನ್ನು ಸ್ವಲ್ಪ ಬೇಗ ಮಾಡಲಿಕ್ಕೆ ಏನಾದರೂ ಮನವಿ ಮಾಡಿ. ಈಗ ನಾವು ಮುಂದಿನ ಮೀಟಿಂಗ್ ಆಗಿದೆ, ಈಗ ಆದಷ್ಟು ಬೇಗ ಮಾಡಿಕೊಡ್ತಾರಂತೇಳಿ ಇಂಜಿನಿಯರ್ ವಿಭಾಗ ಮತ್ತು ಫಿಶರೀಸ್ನೆಲ್ಲ ಆಶ್ವಾಸನೆ ಕೊಟ್ಟಿದ್ದಾರೆ. ಆದರೆ ಏನಾಗಿದೆ ಅಂದರೆ, ಈ ಏಪ್ರಿಲ್ ಮೇಯಲ್ಲಿ ಬಿಸಿಲಿನ ದಾಗಕ್ಕೆ ಕೆಲಸಗಾರರು ಕೆಲಸಕ್ಕೆ ಬರಲಿಲ್ಲ. ಯಾಕಂದರೆ ಇಲ್ಲಿ ಧಕ್ಕೆಯಲ್ಲಿ ಏನಾಗಿದೆ ಅಂದರೆ, ಬಿಸಿಲಿಗೆ ಬೇರೆ ನೆರಳಿನ ವ್ಯವಸ್ಥೆ ಇಲ್ಲ ಅಲ್ಲಿ ಕೆಲಸ ಆಗುವಲ್ಲಿ. ಕೆಳಗಡೆ ಕಾಂಕ್ರೀಟ್ ಇದೆ, ಮೇಲುಗಡೆ ಸೂರ್ಯನ ತಾಪಮಾನ ಇದೆ. ಸೊ ಅವರು ಒಂದು ಜೀವಿಗಳಲ್ವ, ಆದ ಕಾರಣ ಕೆಲಸ ಸ್ವಲ್ಪ ಕಷ್ಟ ಆಗಿದೆ. ಇನ್ನು ಮಳೆಗಾಲದಲ್ಲಿ ಇನ್ನೇನೆಂದರೆ, ಜೋರು ಮಳೆಯೆಲ್ಲ ಬಂದರೆ ಡ್ಯಾಮಲ್ಲೆಲ್ಲ ನೀರು ಬಿಟ್ಟರೆ ಅಲ್ಲಿ ಈ ಫ್ಲಡ್ ವಾಟರ್, ನೆರೆ ನೀರೆಲ್ಲ ಬರುವಾಗ ಮತ್ತು ಸ್ವಲ್ಪ ಕೆಲಸ ವಿಳಂಬ ಆಗುವ ಚಾನ್ಸಸ್ ಜಾಸ್ತಿ ಇದೆ. ಅದಕ್ಕೆ ನಾವು ಸರ್ಕಾರಕ್ಕೆ ಮತ್ತು ಮೀನುಗಾರಿಕೆ ಇಲಾಖೆಗೆ ನಮ್ಮಲ್ಲಿ ಈ ಮೂಲಕ ಮಾತ್ರ ನಾವು ರಿಕ್ವೆಸ್ಟ್ ಮಾಡೋದಂದರೆ, ಆದಷ್ಟು ಬೇಗ ಸ್ವಲ್ಪ ಮೀನುಗಾರಿಕೆ ಅನುಕೂಲವಾಗಿ ಕೆಲಸವನ್ನು ತ್ವರಿತಗತಿಯಲ್ಲಿ ಮಾಡಿಕೊಡ್ಬೇಕು ಅಂತೇಳಿ ನಾವು ಕೇಳ್ಕೊಳ್ಳೋದು ಸರ್. ನನ್ನ ಹೆಸರು ನವೀನ್ ಬಂಗೇರ್ ಅಂತೇಳಿ, ಅಖಿಲ ಕರ್ನಾಟಕ ಪರ್ಸಿನ್ ಮೀನುಗಾರರ ಸಂಘದ ಉಪಾಧ್ಯಕ್ಷ. ಈ ಮೊದಲು ನಾನಿಲ್ಲಿ ನಮ್ಮ ಮಂಗಳೂರಲ್ಲಿ ಕರ್ನಾಟಕ ಪರ್ಸಿನ್ ಮೀನುಗಾರರ ಸಂಘದ ಮಾಜಿ ಅಧ್ಯಕ್ಷ. ನನಗೆ ಮೂಲ ಎಂಕ್ಲೆಗೆ ಮೀಂದ ಲೋಡ್ ಮಲ್ಪೆರ ಪತ್ತೇರ ಎಂಕ್ಲೆ ಸೌಕರ್ಯ ಹೆಚ್ಚಿ, ಬೇರೆದಾಗಲೇ ಭಾರಿ ಕಷ್ಟ. ಎಂಕ್ಲೆ ಅಂಚಾಯಿನ ಭಯಂಕರ ಬುಲಾಕ್ ಹಾಕೊಂಡು ನೆಕ್ಕನಿಕ್ಕಲು ಒಂದು ಮಲ್ತು ಕೊರಡು, ಅರಗೆ ಮಲ್ತು ಕೊರಡು ಇಜ್ಜಾಂಡ ಮೂಲ ಬುಲಾಕ್ ಗಲಾಟೆ ಹಾಕೊಂಡು ಪತ್ತನ್ನು ಮಾತು ಹೋಗ್ಕೊಂಡು ಐಕಾದ ನಿಕ್ಕಲು ಗೌರ್ಮೆಂಟ್ ಎಂಕ್ಲೆ ಬ್ಯಾಗ ದಕ್ಕೆ ಒಂದು ಸರಿ ಮಲ್ತು ಕೊರಲೆ. 2 ತಿಂಗಳ ರಜೆ ಉಂಟು ಸರ್, ಪೂರ ಮೀನ್ದಾಗಲೇ ಸಾಕಾರ ಮಲ್ಪೇರ ನಿಕ್ಲಿಗೆ ಎಂಕ್ಲೆ ಮೀನ್ದಾಗಲೇ ಮಲ್ಪೇರ ಇರುತ್ತೆ. ಎಂಕ್ಲೆ ಮೀನು 2 ತಿಂಗಳು ಬಂದೆ, ಎಂಕ್ಲೆ ಬೇರೆ ಇಜ್ಜೆ ಆಯ್ತು ತುಂಬ ಮುಕ್ಕಲು ಮಲ್ತು ಕೊರಡು. ಎಂಕ್ಲೆ ಬಂದು ಮಲ್ತದೆ ಇವು ಇಲ್ಲಾಡುಪ್ಪಣು ಎಂಕ್ಲೆ ಬರ್ಪಿ ವರ್ಷ ಬಣ್ಣಗೆ 2 ತಿಂಗಳದ ಪಕ್ಕ ಎಂಕ್ಲೆಗೆ ಸೌಕರ್ಯ ಮಲ್ತು ಕೊರಡು. ಸೌಕರ್ಯ ಮಲ್ತು ಕೊರಿ ಜನ ಎಂಕ್ಲೆ ಬೇರೆದಾಗಲೇ ಐಕೆಂಚಿನ ವ್ಯವಸ್ಥೆ ಕೊಡಿ ಎಂಕ್ಲೆ ಪಕ್ಕ ನೆಟ್ಟು ತೂಪ అయితే ತುಂಬ ದಾಲ್ ಪಂಪು ಎಂಕ್ಲೆ ಐನಾತ್ತು ಬೇಕ ಮಲ್ಪಡು ಬುಲಾಕ್ ಕಣ್ಣ ಎಂಕ್ಲೆ ಸಾಧ್ಯ ಇಜ್ಜೆ ಮೂಲು ಬೋಟು ಬರಬರಿ ಜಾಸ್ತಿ ಆಪುಂಡು. ಇತ್ತೊಂಜಿ ಈ ಸರಿ ಒಂಜಿ 200 ಬೋಟು ಹೆಚ್ಚು ಆಪುಂಡು. ಜಾಗೆ ಕಮ್ಮಿ ಅವೇ ಜಾಗೆ ಉಪ್ಪುಣು ಅಂಚೆನ ಇಂಟು ಮೂಲು ಬುಲಾಕ್ ಹೆಚ್ಚ ಐಕ್ಯ ವ್ಯವಸ್ಥೆ ಮಲ್ತು ಕೊಟ್ಟು ಯಾವು ಸರ್. ಲಾಸ್ಟ್ ಟೈಮ್ ಮಿಂಚಿತ್ತಂದ್ರೆ ಬೇಗ ಪೋದು ಈ ಸ್ಟಾರ್ಟ್ ಆಗಿಬೋಕ ಬೇಗ ಪೋದು ಈ ಕಿನ್ನ ಮೀನು ದೆತ್ತ ಬಂದಾಗ ಅವರು ಮೀನ್ದ ಬೊಕ್ಕ ಬರ್ಕೊಂಡು ಬೊಕ್ಕ ಮೀನು ತಿಕ್ಕು ಜಂಜಿನ ಒಂಜಿ ಮೀನಿತ್ತೆ ಗೌರ್ಮೆಂಟ್ ರೂಲ್ ಮಲ್ತಿನ ಬೊಕ್ಕ ಎಲ್ಲಿ ಮೀನು 10 ಜೇರು ಮಲ್ಲ ಕಣ್ಣದನ್ನೇ ಬಲೆ ಪಾಡ್ನು, ಎಲ್ಲಿ ಕಣ್ಣದ ಬಲೆ ಪಾಡ್ನು ಕಮ್ಮಿ ಮಲ್ಲ ಕಣ್ಣದನ್ನೇ ಅವು ಮೂಲ ಬತ್ತು ಚೆಕ್ ಮಲ್ತೊಂದುಲ್ಲೇರು ಗೌರ್ಮೆಂಟ್ ಹಾಕಲು. ಹಾಂ ಇಂಚಿನ ಮೀನು ಬತ್ತರ ಬಲ್ಲಿ ಎಲ್ಲಿ ಮೀನು ಬತ್ತರ ಬಲ್ಲಿ ಪಕ್ಕ ಬಲೆ ಪೂರ್ಣ ವೆಂಚಿಲ್ಲ ಮಲ್ಪರ ಪೂಜೆ ಅಂಚಿನ ಒಂದು ಪಕ್ಕ ಬೋಡ್ದಕ್ಕಲು ಎಲ್ಲಿಯೇ ಬಂದು ಬತ್ತನತ್ತೆ ಇತ್ತವು ಮತ್ತು ಬಂದು ಮಲ್ತಿದ್ದೇನೆ ಅಂತ ಸೈಜು ತುದು ಬರ್ಪುಣ ಅವು ಬಲೆಟ್ಟು ಬರ್ಪುಣ ಎಂಕ್ಲು ಬೋರ್ಡ್ ಬಂದು ಬತ್ತನತ್ತೆ ಬಲೆ ಪೂರ್ಣ ಸೈಪುನೇನೆ ಅವ್ಳು ಬಿಟ್ರೆ ಪೂಜತೆ ಅವು ತೆತ್ತೊಂದು ಬರ್ಪುಣ ಆತೆ ಬೋಡ್ದಕ್ಕಲು ಐಕ್ಯ ಬಂದು ಬಲೆ ಹಾಕೋಣತ್ತೆ ಎಂಕ್ಲೆಗೆ ಎಂಕ್ಲ ಬೇರೆದಕ್ಕಲೆ ಸೌಕರ್ಯ ಇತ್ತು ಮಲ್ಪಡು ದಕ್ಕೆಡು ನಕ್ಕೆ ಎಂಕ್ಲೆಗೆ ಸೌಕರ್ಯ ಮಲ್ತೀನಿ ಎಂಕ್ಲೆ ನೆಕ್ಸ್ಟ್ 2 ತಿಂಗಳ ಪಕ್ಕ ಎಂಚ ಬಂದು ತೂಪುಣಾತೆ ಪಕ್ಕ ಬೇರೆ ಅದಕ್ಕೆ ಎಂಕ್ಲೊಂದು ತೀರ್ಮಾನ ದಪ್ಪ ಐಕ್ಯ ಬದ್ದ ಉಪ್ಪುಣು.
ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ